ಒಂದ್ ಕಡೆ ಕೋರ್ಟ್ನಲ್ಲಿ ರೇವಣ್ಣ ಅವರ ಬೇಲ್ ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. ಮತ್ತೊಂದು ಕಡೆ ರಾಜ್ಯಪಾಲರ ಮನೆಯ ಅಂಗಳವನ್ನ ತಲುಪಿದೆ ಪೆನ್ ಡ್ರೈವ್ ಪ್ರಕರಣ. ವಿಡಿಯೋ ವೈರಲ್ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿಯವರ ನಿಯೋಗ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ದೂರನ್ನ ಸಲ್ಲಿಕೆ ಮಾಡಿದೆ. ವಿಡಿಯೋ ಪ್ರಸಾರಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಆಗಬೇಕು. ಇದುವರೆಗೂ ಕ್ರಮ ಆಗಿಲ್ಲ. ಪ್ರಜ್ವಲ್ ಪ್ರಕರಣದ ತನಿಖೆಯನ್ನ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಎಸ್ಐಟಿ ನಡೆಸ್ತಾ ಇರುವಂತಹ ತನಿಖೆ ಪಾರದರ್ಶಕವಾಗಿಲ್ಲ. ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಅಂತ ಪತ್ರವನ್ನ ಬರೆದಿದೆ ಜೆಡಿಎಸ್ ನಿಯೋಗ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಆ ಪತ್ರವನ್ನ ನೀಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿಯವರು. ಬಹಳ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರುವುದು ಪ್ರಜ್ವಲ್ ರೇವಣ್ಣ ವಿರುದ್ಧದ ಏನ್ ಪ್ರಕರಣ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಏನಾಗ್ತಾ ಇದೆ ಆ ತನಿಖೆಯನ್ನ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಪೆನ್ ಡ್ರೈವ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ದಾಖಲಾಗಿದೆಯಲ್ಲ ಪ್ರಕರಣ, ಆ ಪ್ರಕರಣದ ತನಿಖೆ ಯಾಕೆ ಆಗ್ತಾ ಇಲ್ಲ, ಜೊತೆಗೆ ಎಸ್ಐಟಿಯ ತನಿಖೆ ಪಾರದರ್ಶಕವಾಗಿಯೂ ನಡೀತಾ ಇಲ್ಲ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ದೂರಿನಲ್ಲಿ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಮತ್ತೊಂದು ಮಜಲನ್ನ ತಲುಪಿದೆ ಪೆನ್ ಡ್ರೈವ್ ಪುರಾಣ ಪ್ರಕರಣ. ರಾಜ್ಯಪಾಲರ ಮನೆಯ ಅಂಗಳವನ್ನ ತಲುಪಿದೆ. ರಾಜ್ಯಪಾಲರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಈ ಪತ್ರ ರಾಜ್ಯಪಾಲರನ್ನ ತಲುಪಿರೋದ್ರಿಂದ ಮುಂದೆ ಏನಾದ್ರೂ ತನಿಖೆಯಲ್ಲಿ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ. ವಿದ್ಯಾಶ್ರೀ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಅಂದ್ರೆ ಅವರಿಗೆ ಸಂಬಂಧಪಟ್ಟಂತ ವಿಡಿಯೋ ಒಂದು ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಎಸ್ಐಟಿ ಪೊಲೀಸರು ಸಾಕಷ್ಟು ಒಂದು ತನಿಖೆಯನ್ನು ನಡೆಸಿರುವಂತದ್ದು, ಜೊತೆಗೆ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ನೇರವಾಗಿ ಎಸ್ಐಟಿ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವಂತ ಕೆಲಸವನ್ನು ಮಾಡಿದ್ರು. ಪ್ರಮುಖವಾಗಿ ಈ ಒಂದು ಪ್ರಕರಣದ ಏನು ಪೆನ್ ಡ್ರೈವ್ ಅನ್ನ ಅರಿಬಿಟ್ಟಂತ ಏನು ಆರೋಪಿಗಳಿದ್ದಾರೆ ಅವ್ರ ವಿರುದ್ಧ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ. ಯಾಕಂದ್ರೆ ಈ ಒಂದು ವಿಡಿಯೋ ಹಂಚಿಕೆ ಸಂಬಂಧಪಟ್ಟಂತೆ ನವೀನ್ ಗೌಡ ಮತ್ತೆ ಏನು ಕಾರ್ತಿಕ್ ಸೇರಿದಂತೆ ಹಲವು ಪುಟ್ಟರಾಜು ಸೇರಿದಂತೆ ಹಲವು ಏನು ಆರೋಪಿಗಳಿದ್ದಾರೆ, 4-5 ಜನ ಆರೋಪಿಗಳಿದ್ದಾರೆ. ಅವ್ರಿಗೆ ಈಗಾಗಲೇ ನಿರೀಕ್ಷಣಾ ಜಾಮೀನು ಒಂದು ಕೊಡ್ಲಿಕ್ಕೆ ಕೋರ್ಟ್ ಕೂಡ ನಿರಾಕರಿಸಿದೆ. ಇಂತಹ ಸಂದರ್ಭದಲ್ಲಿ ಅವರನ್ನ ವಿಚಾರಣೆ ಮಾಡ್ತಾ ಇಲ್ಲ, ಕೇವಲ ಸಂತ್ರಸ್ತೆಯರನ್ನ ಹೇಳಿಕೆಗಳನ್ನ ಪಡ್ಕೊಂಡು ಅವರ ಏನು ನಮ್ಮ ಕುಟುಂಬದ ಸದಸ್ಯರೇನಿದ್ದಾರೆ ರೇವಣ್ಣ ಆಗಿರ್ಬೋದು, ಜೊತೆಗೆ ಪ್ರಜ್ವಲ್ ವಿರುದ್ಧ ಒಂದು ಪ್ರಕರಣಗಳನ್ನು ಮಾತ್ರ ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣದ ಒಂದು ಸಂತ್ರಸ್ತೆಯರಿದ್ದಾರೆ ಅವರ ವಿಡಿಯೋಗಳು ಮತ್ತೆ ಒಂದು ಸ್ಕ್ರೀನ್ ಶಾಟ್ಗಳನ್ನ ಯಾರೆಲ್ಲ ವೈರಲ್ ಮಾಡಿದ್ರು ಅವರ ವಿರುದ್ಧ ಕೂಡ ಕ್ರಮ ಆಗ್ಬೇಕು. ಆ ಮುಖಾಂತರ ಹೆಣ್ಣು ಮಕ್ಕಳ ಒಂದು ಹರಾಜನ್ನ ಅಂದ್ರೆ ಮಾನಹರಣ ಮಾಡಿರುವಂತ ವ್ಯಕ್ತಿಗಳ ವಿರುದ್ಧ ಕೂಡ ಎಸ್ಐಟಿ ಮತ್ತೆ ಸರ್ಕಾರ ತನಿಖೆ ವಹಿಸಬೇಕು. ಆದ್ರೆ ತನಿಖೆ ಮಾಡಬೇಕು. ಆದ್ರೆ ಇಲ್ಲಿವರೆಗೂ ಇವರು ಯಾರನ್ನು ಕೂಡ ಬಂಧಿಸುವಂತ ಕೆಲಸವನ್ನ ಮಾಡಿಲ್ಲ, ವಿಚಾರಣೆ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿಲ್ಲ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಒಂದು ದೂರನ್ನು ಕೊಡುವಂತ ಕೆಲಸವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದ ನಿಯೋಗ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಏನು ರಾಜ್ಯಪಾಲರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿರುವಂತದ್ದು. ಗೃಹ ಸಚಿವರ ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಒಂದಷ್ಟು ಚರ್ಚೆ ನಡೆಸಿ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿ ಪಡೆದುಕೊಳ್ತೇನೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಆ ಮುಖಾಂತರ ಒಂದ್ ಕಡೆ ಏನು ಈ ಒಂದು ಪ್ರಕರಣವನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಒಂದು ಹೋರಾಟ ಏನಿದೆ ಅದು ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ರಾಜ್ಯಪಾಲರಿಗೆ ದೂರು ಕೊಟ್ಟಿರುವಂತದ್ದು ಕೂಡ ಒಂದು ಪ್ರಮುಖ ಹೆಜ್ಜೆ ಅಂತ ಹೇಳ್ಬೋದು. ಯಾಕಂದ್ರೆ ಸರ್ಕಾರಕ್ಕೆ ಒಂದು ಚಾಟಿ ಬೀಸುವಂತ ಕೆಲಸವನ್ನ ರಾಜ್ಯಪಾಲರು ಮಾಡಿದ್ದಾದ್ರೆ ಈ ಪ್ರಕರಣದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಮಾಡಿ ಮಹಿಳೆಯರ ಒಂದು ಮಾನಹರಣ ಮಾಡಿರುವಂತ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಬೇಕು, ಅವರನ್ನು ಕೂಡ ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆ ನೀಡುವ ಸಾಧ್ಯತೆಗಳು ಕೂಡ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.